ಹಲೋ, ನಾನು. ಗೊತ್ತಾಯ್ತು. ಥ್ಯಾಂಕ್ಸ್. ಏಕೆ? ನೀವು ಕಳಿಸಿದ ಮಲ್ಲಿಗೆ ಹೂಗೆ. ಥ್ಯಾಂಕ್ಸ್ ನನ್ಗ? ಮಲ್ಲಿಗೆ ಹೂಗ? ನಿಮಗೆ. ಮಲ್ಲಿಗೆ ಹೂಗೆ ಥ್ಯಾಂಕ್ಸ್ ಹೇಳಲ್ವಾ? ನೀವು ಕಳಿಸಿದ ಮೇಲೆ ಅದು ನನ್ನ ಜೀವನದ ಮಲ್ಲಿಗೆ ಹೂ. ಚೆನ್ನಾಗಿ ಮಾತಾಡ್ತೀರಾ. ಎಷ್ಟೇ ಆದರೂ ಟೀಚರ್ ಅಲ್ವಾ? ಪ್ರೀತಿ ವಿಚಾರದಲ್ಲಿ ನೀವೇ ನನ್ನ ಗುರು. ನಿಮ್ಗನ್ಸತ್ತಾ ನನಗೆ ಪ್ರೀತಿ ಮಾಡಕ್ಕೆ ಬರುತ್ತೆ ಅಂತ? ನೀವು ಕಳಿಸಿರೋ ಮಲ್ಲಿಗೆ ಹೂವಿಂದನೇ ಗೊತ್ತಾಗುತ್ತಲ್ವಾ? ನೀವು ಮುಡಿದ ಮೇಲೆ ಆ ಮಲ್ಲಿಗೆ ಹೂಗೆ ಇನ್ನಷ್ಟು ಅಂದ ಬಂದಿರಬೇಕಲ್ವಾ? ಈ ಮಲ್ಲಿಗೆ ಹೂನಲ್ಲಿ ನಿಮ್ಮ ಪ್ರೀತಿ ಇದೆ, ನಿಮ್ಮ ಸ್ಪರ್ಶ ಇದೆ. ಅದಕ್ಕೆ ಈ ಮಲ್ಲಿಗೆ ಹೂ ನನಗೆ ಅಂದವಾಗಿ ಕಾಣಿಸ್ತಾ ಇದೆ. ನೀವು ಎದುರುಗಡೆ ಇರಬೇಕಿತ್ತು. ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತೀರಾ? ಇಂದು ನಾಳೆಗಳ ಜೋಲಿ ತೂಗುತ್ತಿದೆ. ಒಂದು ಕೆಲಸ ಮಾಡ್ತೀನಿ, ಇಲ್ಲಿಂದನೇ ನಿಮ್ಮನ್ನ ಇಮ್ಯಾಜಿನ್ ಮಾಡ್ಕೊತೀನಿ. ನೀವು ಹೂವ ಹೇಗೆ ಕಾಣಿಸ್ತೀರಾ ಅಂತ. ನನಗೆ ನಾಚಿಕೆ ಆಗುತ್ತೆ. ನದಿ ಹಾಗೆ ಹರಿದೋಗ್ಬೇಡ್ರಿ. ನದಿಯಾಗಿ ಹರಿದು ಹೋದ್ರು ಸೇರೋದು ವಿಕ್ರಮ್ ಸಿಂಹ ಅನ್ನೋ ಮಹಾನದಿಗೆ ಅಲ್ವಾ? ಬದುಕೆನ್ನುವ ಮಹಾನದಿ. ನಾನು ಯಾವ ಕಲರ್ ಸೀರೆ ಉಟ್ಕೊಂಡಿದ್ದೀನಿ ಗೊತ್ತಾ? ಯಾವ ಕಲರ್? ಪ್ಯಾರೆಟ್ ಗ್ರೀನ್ ಕಲರ್. ನೀವು ನೋಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರು. ಫೋಟೋ ತೆಗೆದು ಕಳಿಸ್ತೀನಿ, ನೋಡ್ತೀರಾ? ಖಂಡಿತ ಕಳಿಸಿ. ಹೇಗಿದೆ ಅಂತ ಹೇಳಬೇಕು. ಓಕೆ, ಹೇಳ್ತೀನಿ. ಓಕೆ, ಬಾಯ್. ಬಾಯ್. ಬೇಗ ಬನ್ರಮ್ಮ, ತಡ ಆಯ್ತು ಅಂದ್ರೆ ಅಲ್ಸಿಂಗು ದೇವಸ್ಥಾನದ ಬಾಗಿಲು ಹಾಕೊಂಡು ಹೊರಟೋಗ್ತಾನೆ. ನಾನ್ ರೆಡಿ. ನೀವು ಬಿಡಿಯಪ್ಪ, ಸೂಪರ್ ಫಾಸ್ಟ್. ಈ ನನ್ನ ಮಕ್ಳಿದಾರಲ್ಲ, ಆ ದೇವಸ್ಥಾನಕ್ಕೆ ಹೋಗೋಕ್ಕೂ ಅದ್ ಏನೇನೋ ಮೆತ್ಕೊಂಡ್ ಬರ್ತಾರೆ. ಅಂಕಲ್, ಜಾಸ್ತಿ ಮೆತ್ಕೊಂಡ್ರೆ ದೇವ್ರಿಗೆ ಇವ್ರು ಗುರ್ತು ಸಿಗಲ್ಲ. ಸರಿಯಾಗಿ ಹೇಳಿದ್ರಿ. ನಾನ್ ರೆಡಿ ಇದ್ದೀನಪ್ಪ. ಇನ್ನು ನಿನ್ ದೊಡ್ಡ ಮಗ್ಳೇ ರೆಡಿ ಆಗಿಲ್ಲ. ಮೊದ್ಲು ಅವಳನ್ ಕರಿ. ಅಂಕಲ್, ನಮ್ಮ ಮತ್ಗೆ ಯಾವಾಗ್ಲೂ ರೆಡಿ. ಅತ್ಗೆ ಅತ್ಗೆ ದರದಂ ದದಂ ದರದಂ ದಂ ದರದಂ ದದಂ ದರದಂ ದಂ ದರದಂ ದದಂ ದರದಂ ದಂ ದರದಂ ದರದಂ ದಂ. ಅಪ್ಪ, ಅಕ್ಕ ಯಾಕೋ ಇನ್ನು ಒಂಥರ ಇದ್ದಾಳ. ನನಗೆ ರಾತ್ರಿ ಅವಳು ಸ್ಮಶಾನಕ್ಕೆ ಹೋಗಿ ಕೂತಿದ್ ವಿಷಯ ಅವಳಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಅದು ಹೋಗಿ ಹೋಗಿ ಗೋರಿ ಮೇಲೆ ಕೂತಿದ್ದಾಳ. ನಾನು ಹೇಳ್ದೆ ಕಣೆ ಅವಳಿಗೆ, ನಿನ್ನೆ ರಾತ್ರಿ ನೀನ್ ಸ್ಮಶಾನಕ್ಕೆ ಹೋಗಿ ಗೋರಿ ಮೇಲೆ ಕೂತಿದ್ದೆ ಅಂತ. ಹೌದಾ? ಏನಂದ್ಲು? ಆ ವಿಷಯ ಅವಳು ಗೊತ್ತೇ ಇಲ್ಲ. ನಾನು ಹೇಗಲ್ಲಿಗೆ ಹೋದೆ ಅಪ್ಪ ಅಂತ ನನ್ನನ್ನೇ ಕೇಳ್ತಾಳೆ. ಅವಳಿಗೆ ಏನಪ್ಪ ಆಗ್ತಿದೆ? ಅವಳು ಯಾಕೆ ಹೀಗೆ ಆಡ್ತಿದ್ದಾಳ? ದಯವಿಟ್ಟು ಅದನ್ನೆಲ್ಲ ಕೆಳಕ್ಬೇಡ ನೀನು. ನಾಳೆ ಹೂ ಬಿಳ್ಯ, ದೇವರ ಸಮಾರಾಧನೆ, ನಾಡಿದ್ದು ವರಪೂಜೆ, ಆಚೆ ನಾಡಿದ್ದು ಮದುವೆ. ಈ 3 ದಿನ ನನಗೆ 3 ತಿಂಗಳ ತರ ಕಾಣಿಸ್ತಾ ಇದೆ. ಇವಳು ಈ ಗಳಿಗೆ ಹೀಗಿದ್ರೆ ಇನ್ನೊಂದು ಗಳಿಗೆ ಹಾಗಿರ್ತಾಳೆ. ಏನ್ ಮಾಡ್ತಾಳೋ, ಎತ್ತು ಮಾಡ್ತಾಳೋ, ಇವಳನ್ನ ಹೇಗೆ ನಂಬೋದು? ಅಕ್ಕನ್ಗೇನಾದ್ರೂ? ಅಂದ್ರೆ ಅದು ಅದು ಏನು ಅಂತ ಬೊಗಳೆ? ಅದೇ ಅಪ್ಪ, ಇದು ಅಂತಾರಲ್ಲ, ಇದು ಅಂದ್ರೆ ಏನೇ? ಗಾಳಿ, ದೆವ್ವ. ತೆಗೆದು ಬಾರಿಸ್ಬಿಡ್ತೀನಿ. ಬೇರೆ ಯಾರೇ ಯಾಕೆ ಬೇಕು? ನಿಮ್ಮ ಅಕ್ಕನ ಮದುವೆಗೆ ಮಣ್ಣು ಹಾಕಕ್ಕೆ ನೀನೇ ಸಾಕು. ಯಾರ ಮುಂದೆ ನಾನು ಬಾಯಿ ಬಿಟ್ಬಿಡಿಯಾ? ಜಗತ್ ಬಿದ್ದು ಹೋಗುತ್ತೆ ಮದುವೆ. ಬೇಗ ನಿನಗೆ
ನಿಮ್ಮ ಅಕ್ಕನ ಸಾವು ಕಾಡ್ತಾ ಇದೆ ಕಡೆ. ಮದುವೆ ಮಾಡಿಕೊಂಡು ಅವಳ ಮಾತನ್ನ ಮರ್ತ್ಬಿಟ್ಟಲ್ಲ ಅಂತ ಒತ್ತಾಡ್ತಿದ್ದಾಳೆ ಅಷ್ಟೇ ಅವಳು. ಯಾವ ಗಾಳಿನೂ ಇಲ್ಲ, ದೆವ್ವನೂ ಇಲ್ಲ, ಯಾವ ಸಾಂಬ್ರಾಣಿನೂ ಇಲ್ಲ. ಅಕ್ಕ ನೋಡಿದ್ರೆ ಹಾಗನ್ಸ್ತು, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ನಿನ್ನೆ ಅವಳ ಧ್ವನಿ ಕೂಡ ಹಾಗೆ ಇತ್ತು, ಕರ್ಕಶವಾಗಿ. ಮೇಘ ನನ್ ಮದ್ವೆ ಮಾಡಿಸ್ಬೇಡಂತ ಯಾಕೆ ಹೇಳಿದ್ಲು? ಅದು ಮೂರನೇವ್ರು ಹೇಳ್ದಾಗೆ. ಅವಳೇ ಮಾತಾಡೋ ಹಾಗಿದ್ದಿದ್ರೆ ನನ್ ಮದ್ವೆ ಮಾಡಿಸ್ಬೇಡಪ್ಪ ಅಂತ ಹೇಳ್ತಿದ್ಲು ಅಲ್ವಾ? ನನಗೆ ಯಾಕೋ ಭಯ ಆಗ್ತಿದ್ಯಪ್ಪ. ಇವತ್ತು ಬೆಳಗ್ಗೆ ದೇವಸ್ಥಾನದಲ್ಲೂ ಒಂಥರ ವರ್ತಿಸ್ತಿದ್ಲು. ಬೆಳಗ್ಗೆ ನೋಡಿದ್ರೆ ಮೈಯೆಲ್ಲ ಭಾರ ಅಂತಿದ್ಲು. ಅಮ್ಮ ತಾಯಿ ಮಾರಾಯ್ತಿ, ಆ ವಿಷಯನೆಲ್ಲ ಮರ್ತು ಬಿಡೆ. ನಾಳೆ ಹೂವು ವಿಳ್ಳೆ ಶಾಸ್ತ್ರ, ದೇವರ ಸಮಾರಾಧನೆ ಅದೆಲ್ಲ ಅರೇಂಜ್ ಮಾಡಬೇಕು. 5 ಜನ ಮುತ್ತೈದೆಯರು ಕರಿಬೇಕು. ನಿಮ್ಮಮ್ಮ ಇದ್ದಿದ್ರೆ ಇದನ್ನೆಲ್ಲ ಮಾಡಿರೋಳು. ಈಗ ನಾನು ಮಾಡಬೇಕು. ಹೂವು ಹಣ್ಣು ಅದೆಲ್ಲ ಬಂತ ನೋಡು, ಹೋಗೆ. ನರಸಿಂಹ, ನಿನ್ನೆ ನಂಬ್ಕೊಂಡು ನಿಂತ್ಕಣೋ. ಹೆಣ್ಮಕ್ಳನ್ನ ಹೆರೋದಲ್ಲ ಮುಖ್ಯ, ಅವ್ರಿಗೊಂದು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸೋದು ಮುಖ್ಯ. ಈ 3 ದಿನ ಯಾವುದೇ ಅವತಾರ ಎತ್ತದೆ ಸುಸೂತ್ರವಾಗಿ ಮದುವೆ ನಡೆಯೋ ಹಾಗೆ ಮಾಡೋ. ಮಧುರ ಒಂದೊಂದು ಪ್ರಶ್ನೆ ಕೇಳಿದಾಗ್ಲೂ ನನ್ನ ಎದೆ ನಡಗುತ್ತೆ. ಇದೇ ಪ್ರಶ್ನೆನ ಹೊರಗಿನವರು ಅಥವಾ ಬೀಗರ ಮನೆಯವರು ಕೇಳಿದ್ರೆ ನಾನೇನೋ ಉತ್ತರ ಕೊಡ್ಲಿ? ಲಲಿತಕ್ಕ, ನಾನು ಮೇಘನ ತಂಗಿ ಮಧುರ ಮಾತಾಡ್ತಿದ್ದೀನಿ. ಇವತ್ತು ನಮ್ಮ ಮನೇಲಿ ದೇವ್ರ ಸಮಾರಾಧನೆ, ಹೂವಿಳೆ ಮಾಡ್ತಾ ಇದ್ದೀವಿ. ನೀವು ನಮ್ಮ ಮನೆಗೆ ಬಂದು ನಮ್ಮ ಅಕ್ಕನ ಆಶೀರ್ವಾದ ಮಾಡಬೇಕು, ಮರಿಬೇಡಿ. ಆಮೇಲೆ ಆ ಕೆಲಸ ಈ ಕೆಲಸ ಅಂತೆಲ್ಲ ನಂಗೆ ಮರ್ತೋಯ್ತು ಅಂತ ಹೇಳ್ಬಾರ್ದು, ಸರಿನಾ? ಇಲ್ಲ ಅಕ್ಕ, ಈಗ ಮಾಡ್ತಿದ್ದೀನಿ. ಸರಿ ಸರಿ, ಬಾಯ್ ಬಾಯ್. ಮೇಘನ ಎಲ್ಲಿ? ಅವಳನ್ನು ಕರೀರಿ, ನಮ್ಮ ಜೊತೆನೆ ಊಟ ಮಾಡಲಿ. ಮಧುರ, ಹೋಗಿ ನಿಮ್ಮ ಅಕ್ಕನ್ನು ಕರಿ. ಸರಿಯಪ್ಪ. ಏನೇ ಮಾಡ್ತಾ ಇದೀಯಾ ಮೇಘನಾ?